ಮುಂದಿನ ಸುದ್ದಿ ಹೋಗೋಣ. ಸಂಪುಟ ಪುನರ್ರಚನೆ ಬಹುತೇಕ ಸನ್ನಿಹಿತ ಆಗಿದೆಯಾ ಅನ್ನುವಂತ ಒಂದು ಪ್ರಶ್ನೆ ಇದ್ದಿದೆ. ಡಿಸೆಂಬರ್ನಲ್ಲೇ ಸಂಪುಟ ಪುನರ್ರಚನೆ ಫಿಕ್ಸ್ ಆಗುತ್ತಾ ಅಂತ. ಎಕ್ಸಾಕ್ಟ್ಲಿ 1.5 ವರ್ಷದ ಬಳಿಕ ಸಂಪುಟ ಪುನರ್ರಚನೆ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಚಿಂತನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಜೊತೆ ಸಿಎಂ ದೆಹಲಿಯಲ್ಲಿ ಚರ್ಚೆಯನ್ನ ಮಾಡಲಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಇಲ್ಲಿ ಡಿಸೆಂಬರೇ ಫಿಕ್ಸ್ ಯಾಕೆ, ಡಿಸೆಂಬರ್ನಲ್ಲೇ ಆಗುವಂಥ ಚಾನ್ಸಸ್ ಯಾಕೆ ಅಂತ ನೋಡೋದಾದ್ರೆ ಅದಕ್ಕೂ ಒಂದು ಡೆಡ್ಲೈನ್ ಕಾಣಿಸ್ತಾ ಇದೆ. ಏನು ಡೆಡ್ಲೈನು ಅಂದರೆ ಲೋಕಾಯುಕ್ತ ತನಿಖೆಯ ರಿಪೋರ್ಟ್ ಆ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗುತ್ತೆ. ಅದರಲ್ಲಿ ಸಿದ್ದರಾಮಯ್ಯನವರು ಅವರ ಹೆಸರು ಉಲ್ಲೇಖ ಆಗಿಲ್ಲ ಅಂದರೆ ಓಕೆ, ಬಚಾವಾದಂಗೆ. ಇಲ್ಲ ಅಂದರೆ ಅವರ ಹೆಸರು ಬಂದಂಥ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ಗೆ ಮುಜುಗರ, ಸಿದ್ದರಾಮಯ್ಯನವರಿಗೆ ದೊಡ್ಡ ಹಿನ್ನಡೆ. ಸೊ ಹೀಗಾಗಿ ಅಲ್ಲಿವರೆಗೂ ಕಾದು ನಂತರ ಸಂಪುಟ ಪುನರ್ರಚನೆ ಮಾಡುವಂಥದ್ರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಗ್ರೀನ್ ಸಿಗ್ನಲ್ ಸಿಕ್ಕರೆ ಡಿಸೆಂಬರ್ನಲ್ಲೇ, ಅಂದ್ರೆ ರಿಪೋರ್ಟ್ ಎಲ್ಲ ಸಲ್ಲಿಕೆ ಆದ ಬಳಿಕ ಡಿಸೆಂಬರ್ನಲ್ಲೇ ಸರ್ಜರಿ ಆಗಬಹುದು. ಇಲ್ಲವಾದಲ್ಲಿ ಬಜೆಟ್ ಅಧಿವೇಶನದ ಬಳಿಕ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಇಲ್ಲಿ ಪ್ರಮುಖವಾಗಿ ಕಾದ್ ನೋಡ್ತಾ ಇರುವಂತದ್ದು ಸಂಪುಟ ಪುನರ್ರಚನೆಗೆ ಲೋಕಾಯುಕ್ತ ರಿಪೋರ್ಟ್. ಸಿದ್ದರಾಮಯ್ಯನವರ ವಿರುದ್ಧ ಇರುವಂತ ಮೂಢ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ 14 ಸೈಟ್ ಇದೆಯಲ್ಲ, ಅದು ತನಿಖೆ ಆಗ್ತಾ ಇದೆ. ಕೋರ್ಟ್ ಕೂಡ 3 ತಿಂಗಳ ಡೆಡ್ಲೈನ್ ಅನ್ನ ಕೊಟ್ಟಿತ್ತು. ಈಗ ಆಲ್ರೆಡಿ ಕೊನೆ ಹಂತಕ್ಕೆ ಬಂದಿರುವಂತದ್ದು ವಿಚಾರಣೆ. ಈ ಸಂದರ್ಭದಲ್ಲಿ ತನಿಖೆ ಎಲ್ಲವೂ ಕೂಡ ಮುಗಿದು ರಿಪೋರ್ಟ್ ಕಳಿಸಿದ ಬಳಿಕ ಸಿದ್ದರಾಮಯ್ಯನವರ ಹೆಸರು ಉಲ್ಲೇಖ ಆಗಿಲ್ಲ ಅಂದ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಂಗೆ ಸಿದ್ದರಾಮಯ್ಯನವರು. ಇಡೀ ಒಂದ್ ಕಡೆ ತನಿಖೆಯನ್ನ ಮಾಡ್ತಾ ಇದೆ, ಅದು ಸಪರೇಟು. ಆದ್ರೆ ಕೋರ್ಟ್ ಸೂಚನೆ ಪ್ರಕಾರ ಲೋಕಾಯುಕ್ತ ತನಿಖೆ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಹೆಸರಿಲ್ಲ ಅಂತ ಬಂದಂತ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆಗೆ ಅವಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಂಗೆ ಸಿದ್ದರಾಮಯ್ಯನವರಿಗೆ. ಆಮೇಲೆ ಸಂಪುಟ ಪುನರ್ರಚನೆ ಆದರೂ ಕೂಡ ಇನ್ನೊಂದು ಮಹತ್ವದ ವಿಚಾರವನ್ನು ನಾವು ಗಮನಿಸಬೇಕಾಗುತ್ತೆ. ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಇನ್ನೊಂದು ವರ್ಷ ಕಂಟಿನ್ಯೂ ಆಗುವಂತ ನಿಟ್ಟಿನಲ್ಲಿ ಅವರ ಕುರ್ಚಿಗೆ ಯಾವುದೇ ರೀತಿಯಾದಂಥ ಅಡೆತಡೆಗಳು ಇಲ್ಲ ಇನ್ನೊಂದು ವರ್ಷ ಅನ್ನುವ ರೀತಿಯಾದಂಥ ಒಂದು ಗ್ಯಾರಂಟಿಯನ್ನ ಕೂಡ ಕೊಟ್ಟಂತಾಗತ್ತೆ ಪುನರ್ರಚನೆ ಆದಾಗ. ಯಾಕೆಂದ್ರೆ ಪ್ರಶ್ನೆಗಳಿತ್ತಲ್ಲ, ಇಲ್ಲಿ ಸಿದ್ದರಾಮಯ್ಯನವರೇ ಬದಲಾವಣೆ ಆಗ್ತಾರಾ ಅಥವಾ ಸಿದ್ದರಾಮಯ್ಯನವರ ಸಂಪುಟ ಬದಲಾವಣೆ ಆಗುತ್ತಾ? ಈ ಎರಡೂ ಕುತೂಹಲ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನ್ ಪಟೇಲ್, ವಿರೋಧ ಪಕ್ಷಗಳ ಪ್ರಕಾರ ನಾವು ನೋಡ್ತಾ ಹೋದಾದ್ರೆ ಸಿದ್ದರಾಮಯ್ಯನವರ ಬದಲಾವಣೆ ಆಗ್ಬಿಡ್ತಾರೆ ಅಂತ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳು, ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿರುವಂಥ ಸಂದರ್ಭದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಅಂತ ನೋಡೋದಾದ್ರೆ ಸಂಪುಟ ಪುನರ್ರಚನೆ ಆಗುತ್ತೆ ಡಿಸೆಂಬರ್ ಸಂದರ್ಭದಲ್ಲಿ ಅಂತ. ಸೊ ಯಾವ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇದ್ದಾವೆ, ಅದರ ಜೊತೆಗೆ ಈ ಸಂಪುಟ ಪುನರ್ರಚನೆ ಆಗುವಂತ ನಿಟ್ಟಿನಲ್ಲಿ ಗಮನಿಸೋದಾದ್ರೆ ಲೋಕಾಯುಕ್ತ ರಿಪೋರ್ಟ್ವರೆಗೂ ಕೂಡ ಕಾಯ್ಬೇಕಾಗುತ್ತಾ ಅಂತ. ಅಫ್ಕೋರ್ಸ್ ಪೃಥ್ವಿರಾಜ್ ಅರ್ನಳ್ಳಿ, ಯಾಕಂತ ಹೇಳಿದ್ರೆ ಸಂಪುಟ ಪುನರ್ರಚನೆಗೆ ಎಲ್ಲೊಂದು ಕಡೆ ಹೈಕಮಾಂಡ್ ಕೂಡ ಮನಸ್ಸು ಮಾಡಿದೆ ಅಂತಲೇ ಕೂಡ ಹೇಳಲಾಗ್ತಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಒಂದಷ್ಟು ಆಡಳಿತ ಯಂತ್ರದ ಬಗ್ಗೆ ಕುಸಿತ ಆಗಿದೆ, ಅಧಿಕಾರಿಗಳು ಎಲ್ಲೊಂದು ಕಡೆ ಮಾತು ಕೇಳ್ತಿಲ್ಲ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥ. ಪ್ರಮುಖವಾಗಿ ಅನೇಕ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ, ಅದಕ್ಷತೆ ಮತ್ತು ಸ್ವಜನ ಪಕ್ಷಪಾತ ಆರೋಪಗಳು ಇರತಕ್ಕಂಥದ್ದು. ಹಾಗಾಗಿ ಒಂದಷ್ಟು ಸಚಿವರುಗಳಿಗೆ ಕೊಟ್ಟು ಹೊಸಬರನ್ನ ತೆಗೆದುಕೊಳ್ಬೇಕು ಮತ್ತು ಒಂದಷ್ಟು ಯುವ ಉತ್ಸಾಹಿಗಳನ್ನ ತೆಗೆದುಕೊಳ್ಬೇಕಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅನೇಕ ಸಚಿವರುಗಳ ಮೇಲೆ ಒಂದಷ್ಟು ಅಸಮಾಧಾನ ಇರತಕ್ಕಂಥದ್ದು. ಆ ಅಸಮಾಧಾನ ಪರಿಣಾಮ ಎಲ್ಲವೂ ಅಂದುಕೊಂಡಂತಾದರೆ ಡಿಸೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಸನ್ನಿಹಿತ ಅಂತ ಹೇಳಿ ತಪ್ಪಾಗಲಾರದು. ಯಾಕಂತೇಳಿ ಡಿಸೆಂಬರ್ 9ರಿಂದ ಡಿಸೆಂಬರ್ 20ರವರೆಗೆ ಬೆಳಗಾವಿಯಲ್ಲಿ ಅಧಿವೇಶನ ಇರತಕ್ಕಂಥದ್ದು, ಚಳಿಗಾಲದ ಅಧಿವೇಶನ ಇರತಕ್ಕಂಥ ಅಧಿವೇಶನ ಬೆಳಕ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಮತ್ತೊಂದು ಮೂಲದ ಪ್ರಕಾರ ಒಂದು ವೇಳೆ ಹೈಕಮಾಂಡ್ ಈಗಾಗಲೇ ಮನಸ್ಸು ಮಾಡತಕ್ಕಂಥ, ಹೈಕಮಾಂಡ್ ಡಿಸೆಂಬರ್ಗೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ 2025ರ ಬಜೆಟ್ನ ಬಳಿಕ ಸಂಪುಟ ಪುನರ್ರಚನೆ ಖಚಿತ ಅಂತ ಹೇಳಲಾಗ್ತದೆ. ಆ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ ಸುಮಾರು 15ಕ್ಕೂ ಹೆಚ್ಚು ಜನರು ಸಚಿವರಿಗೆ ಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ಸದ್ಯ ಈಗಾಗಲೇ ಅಬಕಾರಿ ಹಗರಣ ಸಂಬಂಧಪಟ್ಟಕ್ಕೆ ದೊಡ್ಡ ಸುದ್ದಿ ಮತ್ತು ಸದ್ದು ಮಾಡಿತು. ಇದು ಚುನಾವಣಾದ ಪ್ರಮುಖ ಅಜೆಂಡಾ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಆಯಿತು. ಪ್ರಧಾನಿಯವರೇ ನೇರವಾಗಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ 700 ಕೋಟಿ ಹಗರಣ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದರು. ಆದರೆ ಆ ಸಂದರ್ಭದಲ್ಲಿ ಕೆಲವೊಂದು ಕಡೆ ಡಿಫೆಂಡ್ ಮಾಡಿಕೊಳ್ಳಲು ಆಗದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅಬಕಾರಿ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆಯಿತು, ಸಚಿವರೇ ನೇರವಾಗಿ ಕಿಕ್ ಬ್ಯಾಕ್ ತೆಗೆದುಕೊಳ್ತಾರೆ ಮತ್ತು ಇದರ ಹಿಂದೆ ಮುಖ್ಯಮಂತ್ರಿ ಆಪ್ತ ವಲಯ ಕೂಡ ಇದೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮದ್ಯ ಮಾರಾಟಗಾರರ ಸಂಘ ಇದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ
ಇದು ಗಂಭೀರ ಪ್ರಕರಣ ಅಂತೇಳಿ ಕೂಡ ಹೇಳುವಂಥದ್ದು ಮತ್ತು ಹೈಕಮಾಂಡ್ ಕೂಡ ಈ ಸಂಬಂಧಪಟ್ಟ ಕ್ಲಾರಿಫಿಕೇಶನ್ ಕೂಡ ಕೇಳಿರ್ತಕ್ಕಂಥದ್ದು. ಇನ್ನು ಅನೇಕ ಸಚಿವರುಗಳೆಲ್ಲೊಂದು ಕಡೆ ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ಸ್ಮಾಲ್ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಕೃಷಿ ಸಚಿವರಿಂದ ಅವರು ಇಡೀ ರಾಜ್ಯಕ್ಕೆ ಸಚಿವರಾಗಿರ್ತಕ್ಕಂಥದ್ದು. ಕೃಷಿ ಸಚಿವರಾಗಿರ್ತಕ್ಕಂಥ ಸ್ವಾಮಿ ಕೇವಲ ಮಂಡ್ಯಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಮತ್ತು ಬೆಂಗಳೂರಿನ ಪತ್ರಿಕಾಗೋಷ್ಠಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಬರ ಸಂದರ್ಭದಲ್ಲೂ ಮತ್ತು ಫ್ಲಡ್ ಸಂದರ್ಭದಲ್ಲೂ ಕೂಡ ಯಾವುದೇ ಜಿಲ್ಲೆಗಳಿಗೆ ಸರಿಯಾಗಿ ವಿಸಿಟ್ ಅನ್ನು ಕೊಡಲಿಲ್ಲ. ದಕ್ಷಿಣ ಕನ್ನಡ ಸೇರಿದಂತೆ ರಾಜ್ಯದ ಯಾವುದೇ ಪ್ರಮುಖ ಜಿಲ್ಲೆಗಳು ಕೂಡ ವಿಸಿಟ್ ಅನ್ನು ಕೊಡಲಿಲ್ಲ. ಕೇವಲ HD ಕುಮಾರಸ್ವಾಮಿ ಅವರನ್ನ ಆರೋಪ ಮಾಡುವಂಥದ್ದು ಮಂಡ್ಯದ ಪಾಲಿಟಿಕ್ಸ್ಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮಂಡ್ಯದ ಜಿಲ್ಲೆಯವರಾಗಿರ್ತಕ್ಕಂಥ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ನಾನೊಬ್ಬ ದಲಿತ ಇದ್ದೀನಿ, ನಾನು ಅರ್ಹ ಇದ್ದೀನಿ, ನನಗೆ ಮಂತ್ರಿ ಸ್ಥಾನ ಕೊಡಿ ಅಂತೇಳಿ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಇನ್ನು ಕಳೆದ ಬಾರಿ ಕೂಡ ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಕೊಡಲಿಕ್ಕೆ ಎಲ್ಲ ರೀತಿ ಆಯಿತು. ಅಂತಿಮ ಹಂತದಲ್ಲಿ ಅವರಿಗೆ ಕೈ ತಪ್ಪಿರ್ತಕ್ಕಂಥ ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ರು. ಅವರು ಉಪ್ಪಾರ ಸಮುದಾಯದ ಅತಿ ಸಣ್ಣ ಸಮುದಾಯದ ನಾಯಕ ಆಗಿರ್ತಕ್ಕಂಥ 4 ಬಾರಿ MLA ಆಗಿರ್ತಕ್ಕಂಥದ್ದು. ಹಾಗಾಗಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥ ಪ್ರಮುಖವಾಗಿ ತೆಗೆಯುವರ ಪಟ್ಟಿಯಲ್ಲಿ ಡಿ ಸುಧಾಕರ್ ಹೆಸರು ಕೇಳಿ ಬಂದಿರತಕ್ಕಂಥದ್ದು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಹೆಸರು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಅಲ್ಲದೆ RB ತಿಮ್ಮಾಪುರ್ ಅವರ ಹೆಸರು ಕೇಳಿ ಬಂದಿರತಕ್ಕಂಥದ್ದು. NS ಬೋಸರಾಜ್ರವರ ಆಶೀರ್ವಾದ ಅವ್ರನ್ನ ತೆಗೆಯುವ ಸಾಧ್ಯತೆ ಇದೆ ಅಂತ ಕೇಳಿ ಬರ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ BZ ಜಮೀರ್ ಅಹಮದ್ ಅವರ ಹೆಸರು ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥ. ಯಾಕಂತೇಳಿದ್ರೆ ವಕ್ಫ್ ವಿಚಾರದಲ್ಲಿ ಸರ್ಕಾರ ಮತ್ತು ಪಕ್ಷಕ್ಕೆ ಮುಜುಗರ ಉಂಟು ಮಾಡಿರ್ತಕ್ಕಂಥದ್ದು, ಸರ್ಕಾರದ ವಿರುದ್ಧವಾದ ಭಾವನೆಗೆ ಕಾರಣಕರ್ತ ಆಗಿರ್ತಕ್ಕಂಥದ್ದು. ಅವರ ಹೇಳಿಕೆಗಳು, ಅವರ ನಡೆಗಳು, ಅವರ ಆಡಳಿತ ವ್ಯವಸ್ಥೆಗಳು ಕೂಡ ಈಗ ಆರೋಪ ಬಂದಿರತಕ್ಕಂಥದ್ದು. ನಿಮಗೆ ಒಂದು ಗೊತ್ತಿರಲಿ, ವಸತಿ ಇಲಾಖೆಯಲ್ಲಿ ಎಲ್ಲ ಒಂದು ಕಡೆ ಫೇಕ್ ಎಲ್ಲ ಒಂದು ಕಡೆ ವರ್ಕಿಂಗ್ ಆರ್ಡರ್ನ ಕೊಡ್ತಾರೆ ಅಂತೇಳಿ ಗಂಭೀರ ಆರೋಪ ಇತ್ತೀಚೆಗೆ ಕೇಳಿ ಬಂದಿರತಕ್ಕಂಥದ್ದು. ಬಳ್ಳಾರಿ ಸೇರಿದಂತೆ ಅನೇಕ ಕಾಂಟ್ರಾಕ್ಟರ್ಗಳು ಕೂಡ ಗಂಭೀರ ಆರೋಪವನ್ನು ಮುಖ್ಯಮಂತ್ರಿಗಳಿಗೆ ಮಾಡಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ವರ್ಕ್ ಆರ್ಡರ್ನ ಕೊಟ್ಟಿರ್ತಕ್ಕಂಥದ್ದು. ಆದರೆ ವರ್ಕ್ ಆರ್ಡರ್ ಲೀಸ್ಟಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರ ಹೆಸರುಗಳು ಇಲ್ದಲೇ ಇರ್ತಕ್ಕಂಥ ಅನೇಕ ಕಾಂಟ್ರಾಕ್ಟರ್ಗಳು ಎಲ್ಲೊಂದು ಕಡೆ ಅಡ್ವಾನ್ಸನ್ನು ಕೊಟ್ಟಿದ್ದಾರೆ, ಕೊಟ್ಟು ಈಗ ಎಲ್ಲೊಂದು ಕಡೆ ಅಡ್ಡಗಾಲಿನಲ್ಲಿ ಸಿಕ್ಕಿದ್ದಾರೆ, ಅಡಕತಿರಲ್ಲಿ ಸಿಕ್ಕಿದ್ದಾರೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂಥ ಮುಖ್ಯಮಂತ್ರಿಗಳು ಕೂಡ ಇದು ಗಮನಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಸುಮಾರು 8ಕ್ಕೂ ಹೆಚ್ಚು ಜನ ಸಚಿವರನ್ನ ಕೈ ಬಿಡಬೇಕಂತೇಳಿ ಚರ್ಚೆ ಆಗಿರ್ತಕ್ಕಂಥದ್ದು. ಅಧ್ಯಕ್ಷರು ಭ್ರಷ್ಟಾಚಾರ ಆರೋಪ ಮತ್ತು ಎಲ್ಲೊಂದು ಕಡೆ ಇಲಾಖೆಯಲ್ಲಿ ದಕ್ಷತೆ ಇಲ್ಲದೆ ಇರತಕ್ಕಂಥವ್ರನ್ನ ಕೈ ಬಿಡಬೇಕಂತ ಆಗಿರ್ತಕ್ಕಂಥ. ಹಾಗಾಗಿ ಮುಖ್ಯಮಂತ್ರಿಗಳು ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ KC ವೇಣುಗೋಪಾಲ್ ಮತ್ತು ಕರ್ನಾಟಕ ಉಸ್ತುವಾರಿ ಸುರ್ಜೇವಾಲಾ ಹಾಗೂ ಅಗತ್ಯ ಬಿದ್ದರೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗುವ ಸಾಧ್ಯತೆ ಇರುವಂಥದ್ದು. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಲ್ಲಿ ಇರೋದ್ರಿಂದ ಮತ್ತು ACC ಅಧ್ಯಕ್ಷ ಆಗಿದ್ದರಿಂದ ದೆಹಲಿಗೆ ವಿಸಿಟ್ ಕೊಟ್ಟಿದ್ದರಿಂದ ಮುಖ್ಯಮಂತ್ರಿಗಳು ಅವ್ರನ್ನು ಕೂಡ ಭೇಟಿ ಆಗ್ತಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಏನಾದರೂ ಹೈಕಮಾಂಡ್ ಡಿಸೆಂಬರ್ನ ಅಂತ್ಯದಲ್ಲಿ ಅಂದರೆ ಕೊನೆಯ ವಾರದಲ್ಲಿ ಸಂಪುಟ ಪುನಾರಚನೆ ಮಾಡಲೇಬೇಕಂತೇಳಿ ಹುಕುಂ ಮಾಡಿಸಿದರೆ ಅಂತಿಮವಾಗಿ ಮುಖ್ಯಮಂತ್ರಿಗಳು ಸಂಪುಟ ಪುನಾರಚನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಚಿದಾನ್ ಪಟೇಲ್, ಒಂದು ಕುತೂಹಲ ಅಂದ್ರೆ ಈಗ ಯಾವ ಸಚಿವರನ್ನ ಬಿಡ್ತಾರೆ ಅನ್ನುವಂಥದ್ಕಿನ್ನ ನಾವು ರಾಜಕಾರಣದಲ್ಲಿ ನೋಡುವಂಥದ್ದೇನು, ಈ ಸಮುದಾಯದ ಸಚಿವರನ್ನು ಬಿಟ್ರೆ ಆ ಸಮುದಾಯದವ್ರನ್ನ ಮತ್ತೆ ತಗೊಬೇಕು ಅಂತ. ಇದರ ಜೊತೆಗೆ ಸವಾಲುಗಳು ಅಂದ್ರೆ ಸಾಕಷ್ಟು ಜಿಲ್ಲೆಗಳಿಗೆ ಪ್ರಾತಿನಿಧ್ಯತೆ ಕೂಡ ಸಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ಹಾಸನ ಗೆದ್ದಿರುವಂಥದ್ದು ಒಬ್ಬರು ಶಾಸಕರು ಶಿವಲಿಂಗೇಗೌಡರು, ಅವರಿಗೆ ಕೊಡಬೇಕು ಅನ್ನುವಂಥ ಕೂಗು ಸಹಜವಾಗಿ ಇರುವಂಥದ್ದು. ಈ ರೀತಿಯಾಗಿ ಸಾಕಷ್ಟು ಜಿಲ್ಲೆಗಳಲ್ಲಿ ಇದೆ ಅಸಮಾಧಾನ ಅನ್ನುವಂಥದ್ದು. ಸೊ ಹೀಗಾಗಿ ಯಾವ ಸಮುದಾಯದವ್ರನ್ನ ಬಿಟ್ರೆ ಯಾರನ್ನ ಸೇರಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಪ್ರಮುಖ ಆಗುತ್ತೆ. ಜಾತಿವಾರು ಪ್ರಾತಿನಿಧ್ಯತೆ, ಅದರ ಜೊತೆಗೆ ಆ ಜಿಲ್ಲಾವಾರು ಪ್ರಾತಿನಿಧ್ಯತೆ, ಮತ್ತೆ ಅದರ ಜೊತೆಗೆ ಈ ವಲಯವಾರು ಪ್ರಾತಿನಿಧ್ಯ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ಮತ್ತು ಒಂದ್ ಕಡೆ ಕಿತ್ತೂರು ಕರ್ನಾಟಕ, ಕರಾವಳಿ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ಹೀಗೆ ನೋಡಿದ್ರೆ ನೀವು ಹೇಳ್ದಂತ ಈಗ ಹಾಸನದಿಂದ ಶಿವಲಿಂಗೇಗೌಡರ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥ, ಗೆದ್ದಿರ್ತಕ್ಕಂಥವ್ರು ಒಬ್ಬರೇ, ಹಾಗಾಗಿ ಅವ್ರಿಗೆ ಕೊಡಬೇಕಂತ ಇರ್ತಕ್ಕಂಥದ್ದು ಅದು ಕೂಡ ಫಿಕ್ಸ್ ಆಗಿರ್ತಕ್ಕಂಥ. ಇನ್ನು ಬೀದರ್ನಲ್ಲಿ ರಹೀಮ್ ಖಾನ್ರವ್ರನ್ನ ಅವ್ರನ್ನೂ ಕೂಡ ಎಲ್ಲೊಂದು ಕಡೆ ಅವರು ಏನೋ ಅದಕ್ಷತೆ ಹೆಸರಿನಲ್ಲಿ ಅವ್ರನ್ನೂ ಕೂಡ ತೆಗೆಯುವ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ತನ್ವೀರ್ ಶೇಟ್ರ್ ಅವ್ರನ್ನ ಮಂತ್ರಿ ಮಾಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಮಳವಳ್ಳಿ ನರೇಂದ್ರ ಸ್ವಾಮಿ ಹೆಸರು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇನ್ನು ಒಂದು ವೇಳೆ ದಿನೇಶ್ ಗುಂಡೂರಾವ್ ಅವ್ರನ್ನ ಕೈ ಬಿಟ್ಟರೆ ಬ್ರಾಹ್ಮಣ ಕೋಟಾದಡಿ RV ದೇಶಪಾಂಡೆ ಅವ್ರನ್ನ ಮಂತ್ರಿ ಮಾಡೋ ಸಾಧ್ಯತೆ ಇರ್ತಕ್ಕಂಥ. ಯಾಕಂದರೆ ಅವರು ಸೀನಿಯರ್ ಇರ್ತಕ್ಕಂಥದ್ದು ಮತ್ತು ಭಾಳ ವರ್ಷಗಳ ಅನುಭವ ಇರ್ತಕ್ಕಂಥ, ಅವ್ರಿಗೂ ಕೂಡ ಕೊಡಬೇಕಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಬಿಟ್ಟರೆ ಅದೇ ಜಿಲ್ಲೆಯ ಲಕ್ಷ್ಮಣ್ ಸವದಿ ಅವರನ್ನ ಮಂತ್ರಿ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಹೀಗೆ ಹಲವಾರು ಹೆಸರುಗಳು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇನ್ನು ಒಂದು ವೇಳೆ ಮಧು ಬಂಗಾರಪ್ಪರವ್ರನ್ನ ಕೈ ಬಿಟ್ಟರೆ ಮಧು ಬಂಗಾರಪ್ಪ ಜಾಗಕ್ಕೆ ಜಾತಿ ಸೇರಿದಂತೆ ಎಲ್ಲೊಂದು ಕಡೆ BK ಹರಿಪ್ರಸಾದ್ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳೋ ಸಾಧ್ಯತೆ ಇರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಮುನಿಸಿಕೊಂಡಿದ್ದಂಥ BK ಹರಿಪ್ರಸಾದ್ ಮತ್ತು ಮುಖ್ಯಮಂತ್ರಿಗಳ ಬಾಂಧವ್ಯ ಮತ್ತೆ ಈಗ ಚಿಗುರೊಡೆದಿರ್ತಕ್ಕಂಥದ್ದು. ಹಾಗಾಗಿ ಹರಿಪ್ರಸಾದ್ ಅವರಿಗೆ ಮತ್ತೆ ಮಂತ್ರಿ ಮಾಡುವ ಸಾಧ್ಯತೆ ಇರುವಂಥದ್ದು. ಅದೇ ರೀತಿ ಶಿವಮೊಗ್ಗದಲ್ಲಿ BK ಸಂಗಮೇಶ್ವರು ಮೂರು ಬಾರಿ ಗೆದ್ದು ಈಗ 4ನೇ ಬಾರಿ ಗೆದ್ದಿರ್ತಕ್ಕಂಥ, ಅವ್ರಿಗೂ ಕೂಡ ಮಂತ್ರಿ ಮಾಡುವ ಸಾಧ್ಯತೆ ಬಹುತೇಕ ನಿಶ್ಚಯ ಆಗಿರ್ತಕ್ಕಂಥ. ಅದೇ ರೀತಿ ಅಬ್ಬಾಯಿರವರ ಹೆಸರು ಕೇಳಿ ಬಂದಿರತಕ್ಕಂಥದ್ದು. ಅಬ್ಬಾಯಿ ಅವರು ಕೂಡ
ತಳ ಸಮುದಾಯದವರ ಅನ್ನೋ ಕಾರಣಕ್ಕಾಗಿ ಅಬ್ಬಾಯಿರವರ ಹೆಸರು ಕೂಡ ಕೇಳಿ ಬಂದಿರತಕ್ಕಂಥದ್ದು ಮತ್ತು ರುದ್ರಪ್ಪ ಲಮಾಣಿಯವರ ಹೆಸರು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಒಟ್ಟಾರೆ ಸುಮಾರು 10ಕ್ಕೂ ಹೆಚ್ಚು ಜನರನ್ನ ಏನು ಸಂಪುಟಕ್ಕೆ ಸರ್ಜರಿ ಮಾಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಅದೇ ರೀತಿ ಜಾತಿವಾರು, ಪ್ರಾದೇಶಿಕವಾರು, ಸಾಮಾಜಿಕವಾರು ಅವಕಾಶಗಳನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಪ್ರಮುಖವಾಗಿ KH ಮುನಿಯಪ್ಪನವ್ರ ಮೇಲೆ ಕೂಡ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಆಹಾರ ಇಲಾಖೆ ಅಂದರೆ ಪಡಿತರ ವ್ಯವಸ್ಥೆಯಿಂದ ಸರ್ಕಾರಕ್ಕೆ ಮುಜುಗರ ತಂದರು ಅಂತ ಹೇಳಿರ್ತಕ್ಕಂಥ ಅವರನ್ನು ತೆಗೆದು ಅವರ ಮಗಳಿಗೆ ಅವಕಾಶ ಕೊಡಲಿಕ್ಕೆ ರೂಪಶಿಸ್ತರ ಮಾಡಲಿಕ್ಕೆ ಕೂಡ ಪ್ಲಾನ್ ನಡೀತಿರುವಂಥದ್ದು. ಇನ್ನೇನು ಅಳಿಯ ಅಲ್ಲ ಮಗಳ ಗಂಡ ಆಗೋಯ್ತು ಅಷ್ಟೇ. ಆ